ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ನೀವು ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿದ್ದೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಅಷ್ಟೇ, ಅದನ್ನು ಇವಾಗ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಪಲ್ಯ ಮಾಡಿಟ್ಟಿದ್ದೆ. ಅದಾದಮೇಲೆ ಪಾತ್ರೆಗಳೆಲ್ಲ ಉಳಿದಿತ್ತು ಅಂತ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಸಿಂಕೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ. ಮತ್ತು ಅಲ್ಲಿ ತರಕಾರಿ ಕಟ್ ಮಾಡೋದು ಇದಿದೆಯಲ್ಲ, ಟೇಬಲ್ ರ್ಯಾಕ್ ಇದೆಯಲ್ಲ, ಅದು ಗಲೀಜಾಗಿದೆ ಅಂತ ಅಂದ್ಕೋಬೇಡಿ. ಎಲ್ಲ ಮನೆಯಲ್ಲೂ ಇದ್ದಿದ್ದೇನೆ. ನಾನು ಅದನ್ನು ತೋರಿಸ್ತಾ ಇದ್ದೀನಿ, ಕೆಲವೊಬ್ಬರು ತೋರಿಸಲ್ಲ ಅಷ್ಟೇ. ನಾನು ಅದಾದಮೇಲೆ ಅದನ್ನು ಕ್ಲೀನ್ ಮಾಡಿ ಇಟ್ಬಿಟ್ಟೆ, ಎಲ್ಲ ಗಲೀಜು ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡೆ ನೀಟಾಗಿ. ಪಾಪು ಎಲ್ಲ ಅಲ್ಲಿ ಇಲ್ಲಿ ಹಾರ್ಡಿರ್ತಾಳೆ, ಮಂಚ ಕೆಳಗಡೆ ಎಲ್ಲ ಐಟಮ್ಸ್ ಬಿದ್ದಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಪಾಪುಗೆ ನಾಷ್ಟ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕೂರಿಸ್ಕೊಂಡೆ. ಆ್ಯಕ್ಚುಲಿ ಇಡ್ಲಿ ಪಕ್ಕದ ಮನೆ ಆಂಟಿ ಇದ್ದಾರೆ, ಅವ್ರು ಇಡ್ಲಿ ಕೊಟ್ಟಿದ್ದರು. ಅದನ್ನು ಅವ್ಳಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಇಡ್ಲಿ ತೆಗೆದು ಇಡ್ಲಿ ಇಟ್ಟು ಅವಳಿಗೆ ತಿನ್ನಿಸ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಓನರ್ ಅಂಕಲ್ ಕರೆದ್ರು. ಹಾಗಾಗಿ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಬಂದು ಅವಳಿಗೆ ಇಡ್ಲಿ ತಿನ್ನಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಬಿಕಾಸ್ ಲೇಟ್ ಆಗಿಬಿಡುತ್ತೆ. ಅವಳು ಎತ್ಕೊಂಡು ಆಟ ಆಡಿಸಿ ಅವಳಿಗೆಲ್ಲ ನಾಷ್ಟ ಮಾಡಿಸಿ ನಾನು ಹೋಗೋಷ್ಟರಲ್ಲೇ 10 ಗಂಟೆ 10:30 ಆಗಿಬಿಟ್ಟಿರುತ್ತೆ. ಸೊ ಅದನ್ನೇ ನಾನು ಮ್ಯಾನೇಜ್ ಮಾಡಿಕೊಂಡು ಹೇಗೋ ಸ್ನಾನ ಮಾಡ್ಕೊಂಡು ಬಂದೆ. ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಬಂದುಬಿಟ್ಟು ನಾನು ಕೂಡ ರೆಡಿ ಆದೆ. ಹಾಗೆ ಇದ್ದರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಬೆಳಗ್ಗೆ ನಾನು ಸ್ವಲ್ಪ ಕ್ಲೀನಾಗಿ ತಲೆಗೆಲ್ಲ ಬಾಚಿಕೊಂಡು ಮತ್ತು ನಾನು ಸ್ಕಿನ್ ಕೇರ್ ಸ್ವಲ್ಪ ಮಾಡಿಕೊಂಡ್ರೆ ನನಗೆ ದಿನ ಎಲ್ಲ ಸ್ವಲ್ಪ ಫ್ರೆಶ್ ಆರಾಮ್ ಅನಿಸುತ್ತೆ. ಹಾಗಾಗಿ ನಾನು ರೆಡಿ ಆಗಿಬಿಡ್ತೀನಿ. ನಾನು ಇನ್ನೂ ನಾಷ್ಟ ಏನು ಮಾಡಿರಲಿಲ್ಲ. ಅದಾದಮೇಲೆ ಪೂಜೆ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ತಲೆ ಬಾಚಿಕೊಂಡು ರೆಡಿ ಆಗ್ತಾಯಿದ್ದೆ. ಹಾಗೆ ಇನ್ನೊಂದು ಮಾತು ಹೇಳಬೇಕಿತ್ತು. ಒಂದು 3 ಡೇಸ್ ಬಿಫೋರ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹಾಗೆ ಅದ್ರ ಪ್ರೀವಿಯಸ್ ವಿಡಿಯೋಗೂ ಕೂಡ ಒಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದರು, ಗಗ್ ಟಾಲ್ಕ್ ಚಾಲೆಂಜ್ ವಿಡಿಯೋ ಮಾಡಿ ಮೇಡಮ್, ವ್ಯೂಸ್ ಬರುತ್ತೆ ಅಂತ. ಬಟ್ ನಾನು ಅದು ಹೇಗೆ ಚಾಲೆಂಜ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನನಗೆ ಪಾಪು ಇದ್ದಾಳಲ್ವ, ಸೊ ಅವಳನ್ನ ಇಟ್ಕೊಂಡು ನಾನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಅವಳು ಮಾತಾಡಿಲ್ಲ ಅಂತಂದರೆ ದಿನ ಹೇಗೆ ಅವಳ ಜೊತೆ ಕಳೆಯೋಕ್ಕಾಗುತ್ತೆ ಅಲ್ವಾ. ಹಾಗಾಗಿ ನಾನು ಅದನ್ನು ಯೋಚನೆ ಮಾಡ್ತಿದ್ದೆ, ಮಾಡಲು ಬೇಡವೋ ಅಂತ ಅಂದ್ಬಿಟ್ಟು. ಬಟ್ ವ್ಯೂಸ್ ಬರುತ್ತೆ ಮಾಡಿ ಮೇಡಮ್ ಅಂತ ಹೇಳ್ತಿದ್ರು. ಬಿಕಾಸ್ ನಾನು ವ್ಯೂಸ್ ಬರ್ತಾಯಿಲ್ಲ ಅಂತ ಹೇಳ್ತಿದ್ನಲ್ವ ವೀಡಿಯೋಸ್ದಲ್ಲಿ. ಹಾಗಾಗಿ ಅವರು ವ್ಯೂಸ್ ಬರುತ್ತೆ, ಒಂದು ಟ್ರೈ ಮಾಡಿ ಮೇಡಮ್, ಪಕ್ಕಾ ವ್ಯೂಸ್ ಬರುತ್ತೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ತೀನಿ, ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸೊ ನಮ್ಮ ಹಸ್ಬೆಂಡ್ ಬೇರೆ ಆಫೀಸಿಗೆ ಹೋಗ್ತಾರೆ. ಸೊ ಅವ್ರಿಗೂ ಎಲ್ಲ ಫುಡ್ ಪ್ರಿಪೇರ್ ಮಾಡೋದಿರುತ್ತೆ ಮತ್ತು ಪಾಪು ಜೊತೆಲಿ ಇರಬೇಕಲ್ವ, ಅದೊಂದು ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಸಜೆಷನ್ ಸರ್. ನೀವು ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನನಗೆ ಸಜೆಸ್ಟ್ ಮಾಡಿದ್ದಕ್ಕೆ. ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ. ನಾಷ್ಟಕ್ಕೆ ಚಪಾತಿ ಮಾಡಿದ್ದೆ. ಸೊ ಅದೇ ಮುಗೀತು. ಇನ್ನು ಮಧ್ಯಾಹ್ನ ನೋಡಬೇಕು ಏನು ಮಾಡೋದು ಅಂತ. ಇನ್ನು ಪಾಪು ಈಗ ಮಲ್ಕೋತಾಳೆ, ಅವಳನ್ನ ಮಲಗಿಸ್ಬೇಕು. ಸೊ ಫ್ರೂಟ್ಸ್ ಸ್ವಲ್ಪ ಕಟ್ ಮಾಡಿ ತಿಂದ್ಬಿಟ್ಟು ಅವಳನ್ನ ಮಲಗಿಸ್ತೀನಿ. ನಿದ್ದೆ ಬಂದ್ಬಿಟ್ಟಿದೆ ಅವಳಿಗಾಗಲೇ. ಏನು ಕಂದ ಜುಜ್ಜು ನೋಡಿ ನಿದ್ದೆ ಅಂತ ಹೇಳ್ತಿದ್ದಾಳೆ. ಅವಳಿಗೂ ಮಲಗಿಸ್ತೀನಿ. ಹೋಗಂದ ನಾನು ಹಣ್ಣ ಕಟ್ ಮಾಡ್ಕೊ ಬರ್ತೀನಿ, ಆಯಿತಾ? ಇಬ್ಬರು ತಿನ್ನೋಣ, ಆಯಿತಾ? ಆಮೇಲೆ ಜುಜ್ಜು ಮಾಡಿ ಅಂತಂದ. ಏನಪ್ಪ ಆಯಿತಾ?
ಹಣ್ಣು ಕಟ್ ಮಾಡಿ ತಿಂದ್ಬಿಟ್ಟು ಮಲ್ಕೋತಾಳೆ ಅಂತ ನೋಡಿದೆ, ಮಲ್ಕೊಂಡ್ಲೇ ಇಲ್ಲ, ಟೈಮ್ ಪಾಸ್ ಮಾಡ್ಕೊಂಡಿದ್ಲು. ಸೊ ಮನೆಯಲ್ಲೇ ಒಳಗಡೆನೇ ಇದ್ದರೆ ಬೋರ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಆ ಹೊರಗಡೆ ಕೂತ್ಕೊಂಡು ಅವಳ ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಟ ಆಡ್ಕೊಂಡಿದ್ಲು. ಅದಾದಮೇಲೆ ನಂಗೆ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು. ಬೆಳಿಗ್ಗೆನೂ ಸರಿಯಾಗಿ ನಾಷ್ಟ ಮಾಡಿರಲಿಲ್ಲ, ಒಂದೇ ಒಂದು ಚಪಾತಿ ತಿಂದಿದ್ದೆ, ಮತ್ತು ಅದಕ್ಕೋಸ್ಕರ ಹಸಿವಾಗ್ತಾಯಿತ್ತು ನನಗೆ. ಟೈಮ್ ಆಲ್ಮೋಸ್ಟ್ 1:30 ಆಗಿತ್ತು ಆ ಟೈಮಲ್ಲಿ ನಾನು ಊಟ ಮಾಡಿದ್ದು. ಮತ್ತು ಈ ಪಾಪು ನೋಡಿ ಟಿ ವಿ ಹಾಕ್ಕೊಟ್ಬಿಟ್ರೆ ಏನೂ ಬೇಡ, ಅವಳಿಗೆ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಇರ್ತಾಳೆ, ನಮಗೂ ತೊಂದರೆ ಕೊಡಲ್ಲ ಅವಳು, ಆ ಥರ ಆಗಿಬಿಟ್ಟಿದೆ. ಹಾಗೆ ಅವಳಿಗೆ ಟಿ ವಿ ನೋಡೋದು ಕೂಡ ಕಮ್ಮಿ ಮಾಡಿಸ್ಬಿಡ್ಬೇಕು, ಬಿಕಾಸ್ ನೋಡಿ ನೋಡಿ ಮತ್ತು ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಬಿಸಿ ಇದೆಯಾ? ಬಿಸಿ ಇಲ್ಲಲ್ಲ? ಇಲ್ಲ ಕನ್ನ, ಬಿಸಿ ಇಲ್ಲ. 3 ಗಂಟೆಗೆ ಮಲ್ಕೊಂಡು 5 ಗಂಟೆಗೆ ಎದ್ವಿ, ಚೆನ್ನಾಗಿ ನಿದ್ದೆ ಮಾಡಿದ್ವಿ ಇಬ್ಬರೂ. ಎದ್ಬಿಟ್ಟು ನಾನು ಟೀ ಮಾಡಿದ್ದೆ, ಟೀ ಬಿಸ್ಕೆಟ್ ತಿಂದ್ವಿ. ಅದಾದಮೇಲೆ ಅವಳು ಮತ್ತೆ ಆಟ ಆಡೋಕ್ಕೆ ಅಂದ್ಬಿಟ್ಟು ಮನೆ ಮುಂದೆಗಡೆ ಸ್ವಲ್ಪ ಜಾಗ ಇದೆ, ಅಲ್ಲಿ ಅವಳನ್ನ ಕರ್ಕೊಂಡೋಗಿ ಆಟ ಆಡಿದ್ವಿ. 1 2 3 ಗೋ. ಅಣ್ಣ ಬಂದ್ರಾ? ನಾನು ಊರಲ್ಲಿದ್ದಾಗ ವೆಯ್ಟ್ ಚೆಕ್ ಮಾಡಿದ್ದೆ, ನಾನು ಅವಾಗ 45 kg ಆಗಿಬಿಟ್ಟಿದೆ. ಅವಾಗ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದೆ, ಯಾಕೆಂದರೆ ಪಾಪು ಡೆಲಿವರಿ ಆಗಿತ್ತಲ್ಲ, ಸರಿಯಾಗಿ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿಲ್ಲ, ಕೇರ್ ಮಾಡ್ಕೊಳ್ಳಿಲ್ಲ ಅಂದ್ಬಿಟ್ಟು ನಾನು ಸಿಕ್ಕಾಪಟ್ಟೆ ವೆಯ್ಟ್ ಕಮ್ಮಿ ಆಗಿಬಿಟ್ಟಿದೆ, ಸ್ವಲ್ಪ ಅದು ಇದು ಟೆನ್ಷನ್ಗೆ. ಹಾಗೆ 1-2 ಜೊತೆ ಬಟ್ಟೆ ತೊಗೊಂಡಿದ್ದೆ ಊರಲ್ಲಿದ್ದಾಗಲೇ. ಈಗ ಆ ಬಟ್ಟೆ ಬರ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಟೈಟ್ ಆಗ್ತಾಯಿದೆ, ಯಾಕೆಂದರೆ ಈಗ ಮತ್ತೆ ಕನ್ಸೀವ್ ಆಗಿದ್ದೀನಲ್ಲ, ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚ್ ಕುತ್ಕೊಂಡು ಬಿಚ್ತಾ ಇದ್ದೆ. ಮತ್ತು ಇವಾಗ ಟೈಮ್ ಸಿಗಲ್ಲ ಅಂತ, ಫಿಟ್ ಆದರೆ ಹಾಕ್ಕೊಳ್ಳೋಕ್ಕೂ ಆಗಲ್ಲ. ಸುಮ್ಮನೆ ಹೇಗಿದ್ದರೂ ನಾನು ಒಳ್ಳೆ ಕೆಲಸ ಮಾಡಿದ್ದೆ, ಸ್ವಲ್ಪ ಸೈಜ್ ದೊಡ್ಡದು ತೊಗೊಂಡು ನಾನು ಸೈಡ್ ಫಿಟ್ಟಿಂಗ್ ಮಾಡಿಸ್ಕೊಂಡಿದ್ದೆ. ಹಾಗಾಗಿ ಮತ್ತೆ ಇವಾಗ ಸ್ಟಿಚ್ ಎಲ್ಲ ಬಿಚ್ಚಿದ್ದಕ್ಕೆ ಅದು ಕರೆಕ್ಟಾಗಿ ಬರ್ತಾಯಿದೆ, ಅದೇ ಸೈಜ್ಗೆ ಬರ್ತಾಯಿದೆ. ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.